ಇನ್ನು ಈ ಆಸ್ತಿ ಅಂತಸ್ತೆಲ್ಲ ನನಗೆ ಮಾತ್ರ ಸ್ವಂತ. ಈ ಸಾಮ್ರಾಜ್ಯದಲ್ಲಿ ಸೋಲೆ ಇಲ್ಲದ ಸರದಾರ ನಾನೇ. ಶಭಾಷ್ ಬಾವ ಶಭಾಷ್. ಈ ಕುರ್ಚಿಗೋಸ್ಕರ ನೀವ್ ಎಷ್ಟು ಮೋಸ ಕುತಂತ್ರ ಮಾಡಿದಿರೋ ಏನೋ. ಕೊನೆಗೂ ನೀವು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ರಿ. ಇನ್ನು ಬೀದಿಲ್ ಬಿದ್ದಿರೋ ವಿಕ್ಕಿ ಫ್ಯಾಮಿಲಿಯವ್ರ ಮೇಲೆ ನನ್ಗಿನ್ನೇನು ದ್ವೇಷ ಇಲ್ಲ. ಸೊ ನಾನು ನಿಮ್ ಜೊತೆನೇ ಇರ್ತೀನಿ. ಕೂಲ್ ದಿವ್ಯಾ, ಸಂತೋಷನೇ ಆದ್ರೂ ಕೋಪನೇ ಬಂದ್ರು ನಾವು ಆತರ ಪಟ್ಟು ನಿರ್ಧಾರ ತಗೋಬಾರ್ದು. ಹಾಗೆ ಮಾಡಿದ್ರೆ ಅದು ನಮ್ಮ ಜೀವನನೇ ಬದಲಾಯಿಸ್ಬಿಡುತ್ತೆ. ಅಂದ್ರೆ ಸಿಂಪಲ್. ವಿಕ್ಕಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ ಹೇಳ್ತಾ ಇದ್ದೀನಿ. ಅವನೀಗ ಗಾಯಗೊಂಡಿರೋ ಹುಲಿ. ಸರಿಯಾದ ಸಮಯಕ್ಕೆ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಅದಕ್ಕೆ ಅವನ ಪ್ರತಿ ಹೆಜ್ಜೆನೂ ನಾವು ಹುಷಾರಾಗಿ ಗಮನಿಸ್ತಿರ್ಬೇಕು. ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೈ ಜಾರಿರೋ ಆಸ್ತಿನ ಮತ್ತೆ ದಕ್ಕಿಸ್ಕೊಂಡು ಬಿಡ್ತಾನೆ ಅವನು. ಅದಕ್ಕೆ ನೀನೀಗ ಅವ್ರ ಜೊತೆನೇ ಇರಬೇಕು. ಆಗಾಗ ನನಗೆ ಅಪ್ಡೇಟ್ಸ್ ಕೊಡ್ತಾನೆ ಇರಬೇಕು. ನನ್ನನ್ನ ನಮ್ಮ ಅಪ್ಪನಿಂದ ದೂರ ಮಾಡಿದವ್ರ ಜೊತೆ ನನ್ನ ಕೈಲಿ ಇರಕ್ಕಾಗಲ್ಲ ಭಾವ. ನನ್ನಿಂದ ಆಗಲ್ಲ. ನಾನಿಲ್ಲ, ನಿಮ್ ಜೊತೆನೇ ಇರ್ತೀನಿ. ಸ್ವಲ್ಪ ತಾಳ್ಮೆ ಇರಲಿ. ಸದ್ಯದಲ್ಲೇ ಅರವಿಂದನ ಕತೆ ಮುಗಿಸ್ತೀನಿ. ಮತ್ತೆ ವಿಕಿ ಸುಮ್ಮನಿರ್ತಾನ? ಅರವಿಂದನ್ ಸಾವಿನ ಸುದ್ದಿ ವಿಕ್ಕಿಗೆ ಗೊತ್ತಾಗಕ್ಕೆ ನಾನು ಬಿಟ್ರೆ ತಾನೆ. ಅವಳಿನ್ನೂ ನನ್ನ ಜೊತೆನೇ ಇರೋ ಹಾಗೆ ಡ್ರಾಮಾ ಮಾಡ್ತೀನಿ. ಟೈಮ್ ನೋಡಿಕೊಂಡು ಆಗ ನೀನು ಕುತ್ತಿಗೆಗೆ ತಾಳಿ ಕಟ್ಟಿ ನಿನ್ನ ನನ್ನೊಳಗೆ ಮಾಡ್ಕೋತೀನಿ. ಆಗ ಈ ಸಾಮ್ರಾಜ್ಯಕ್ಕೆ ರಾಜ ನಾನಾದ್ರೆ ಮಹಾರಾಣಿ ನೀನಾಗ್ತೀಯ. ನೆನಪಿರಲಿ, ನೀನು ನನ್ನ ದ್ವೇಷ ಹಂಚ್ಕೊಂಡಿದ್ಯಾ. ಅದಕ್ಕೆ ನಿನ್ನ ಜೊತೆ ಜೀವನ ಹಂಚ್ಕೋಬೇಕು ಅಂತ ಇದ್ದೀನಿ ದಿವ್ಯಾ. ಅರವಿಂದನ್ ಸಾವಿನ ಸುದ್ದಿ ಜೊತೆಗೆ ನಮ್ಮ ಮದುವೆ ಸಿಹಿ ಸುದ್ದಿ ಕೂಡ ನಿನಗೆ ಆದಷ್ಟು ಬೇಗ ತಿಳಿಸ್ತೀನಿ. ರೆಡಿಯಾಗಿರು.